ರಾಷ್ಟ್ರದ ಧ್ವಜ ಅಂತಂದ್ರೆ ಈ ದೇಶದ ಏಕತೆ, ಸಾರ್ವಭೌಮತೆ, ಸ್ವಾತಂತ್ರ್ಯ ಹಾಗೆ ಗೌರವದ ಪ್ರತೀಕ. ಧ್ವಜಾರೋಹಣ ಮಾಡುವ ಅವಕಾಶ ಸಿಗುತ್ತೆ ಅಂತಂದ್ರೆ ಅದು ನಮಗೆ ಸಿಗ್ತಾ ಇರುವ, ಈ ದೇಶದ ನಾಗರಿಕರಾಗಿ ನಮಗೆ ಸಿಗ್ತಾ ಇರುವ ಸುಕೃತ. ಇದೇ ದೇಶದ ಧ್ವಜ ಹಾರಾಡ್ಲಿ ಅನ್ನೋ ಕಾರಣಕ್ಕೆ ಅಲ್ವಾ ಸಾವಿರಾರು ಲಕ್ಷಾಂತರ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನ ಬಲಿ ಕೊಟ್ಟದ್ದು. ಇದೇ ರಾಷ್ಟ್ರ ಧ್ವಜ ಯಾವುದೇ ಆತಂಕವಿಲ್ಲದೆ ಹಾರಾಟವನ್ನ ನಡೆಸಬೇಕು ಅನ್ನೋ ಕಾರಣಕ್ಕೆ ಅಲ್ವಾ ಹಗಲು ಇರುಳು ಅನ್ನದೆ ನಮ್ಮ ದೇಶದ ಸೈನಿಕರು ದೇಶದ ಗಡಿಯನ್ನ ರಕ್ಷಣೆ ಮಾಡೋದು. ನೀವು ಅವ್ರನ್ನೆಲ್ಲ ಬಿಟ್ಬಿಡಿ, ನಮ್ಮ ಆಟಗಾರರು, ಕ್ರೀಡಾಪಟುಗಳು ರಾಷ್ಟ್ರ ಧ್ವಜವನ್ನ ಬೇರೆ ಎಲ್ಲಾ ರಾಷ್ಟ್ರಗಳಿಗಿಂತ ಎತ್ತರದ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೆ ವರ್ಷಾನುಗಟ್ಟಲೆ ಶ್ರಮ ಪಡ್ತಾರೆ. ಆ ರಾಷ್ಟ್ರ ಧ್ವಜವನ್ನ ತಮ್ಮ ಶ್ರಮದ ಪ್ರತಿಫಲವಾಗಿ ಎತ್ತರಕ್ಕೆ ಹಾರ್ತಾ ಇರೋದನ್ನ ಕಂಡ್ರೆ ಭಾವುಕರಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಅದಕ್ಕೆ ಹೇಳಿದ್ದು ರಾಷ್ಟ್ರ ಧ್ವಜಾರೋಹಣ ಅನ್ನೋದು ಈ ದೇಶದ ಒಬ್ಬ ನಾಗರಿಕನಿಗೆ ಸಿಗಬಹುದಾದ ಅತ್ಯಂತ ಅಮೂಲ್ಯವಾದ ಅವಕಾಶ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅದು ಯಾಕೋ ಏನೋ ರಾಷ್ಟ್ರ ಧ್ವಜಾರೋಹಣ ಮಾಡಲಿಕ್ಕೆ ಬೇಸರ ಆಗಿದೆ. ಇದನ್ನ ದೇಶಕ್ಕೆ ಅಥವಾ ದೇಶಭಕ್ತಿಗೆ ಹೋಲಿಕೆ ಮಾಡಿ ನಾವು ಮಾತನಾಡ್ಬೋದಾ, ಇದರಲ್ಲಿ ರಾಜಕಾರಣವನ್ನ ಬೆರೆಸ್ಬೋದಾ, ತರ್ಕ ಬೇರೆ. ಆದರೆ ಇಂಥದ್ದೊಂದು ಅವಕಾಶ ಸಿಕ್ಕಿರೋದನ್ನ ಕೂಡ ನಾನು ತಿರಸ್ಕರಿಸ್ತೀನಿ. ನನಗೆ ಈ ಒಂದು ಹೊಣೆಗಾರಿಕೆಯನ್ನ ವಿಮುಕ್ತನನ್ನಾಗಿ ಮಾಡಿ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಿರುವ ಒಂದು ಪತ್ರ, ಬರೆದಿರುವ ಪತ್ರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕಾರಣ ಏನೇ ಇರಬಹುದು, ಅನಾರೋಗ್ಯನೋ ನಿರಾಸಕ್ತಿನೋ ಏನೇ ಇರಬಹುದು, ಆದರೆ ಇದೊಂದು ಅವಕಾಶದಿಂದ ವಿಮುಕ್ತರನ್ನಾಗಿ ಮಾಡಿ ಅಂತ ಹೇಳಿ ಹೇಳಬಾರ್ದಾಗಿತ್ತು. ಅವ್ರು ಹಾಗೆ ಹೇಳಿರೋದು ದೇಶದ ಬಗ್ಗೆ, ರಾಷ್ಟ್ರ ಧ್ವಜದ ಬಗ್ಗೆ ಅವರಿಗೆ ಇರ್ತಕ್ಕಂಥ ಶ್ರದ್ಧೆಯನ್ನ ತೋರಿಸ್ತಾ ಇದೆ ಅನ್ನೋ ವಿಶ್ಲೇಷಣೆ ಪ್ರಾರಂಭವಾಗಿದೆ. ಹೌದಾ, ಜಮೀರ್ ಅವರು ರಾಷ್ಟ್ರ ಧ್ವಜಾರೋಹಣ ಮಾಡೋದಿಲ್ಲ ಅಂತ ಹೇಳಿದ್ದು ದೇಶಭಕ್ತಿ ಇಲ್ಲದೆ ಇರೋದು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಬಹುದಾ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಅದರಲ್ಲೂ ಒಬ್ಬ ಸಚಿವರಿಗೆ ಆ ಜವಾಬ್ದಾರಿ ಇನ್ನಷ್ಟು ಮಹತ್ವದ್ದು. ಆದರೆ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ದೇಶಕ್ಕಿಂತ ಅಧಿಕಾರನೇ ಮುಖ್ಯವಾಯ್ತಾ ಅನ್ನೋದು ರಾಜಕೀಯ ಪಟಸಾಲೆಯಲ್ಲಿ ಭಾರೀ ಚರ್ಚೆಯಾಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಹೊಣೆಯಿಂದ ಸಚಿವ ಜಮೀರ್ ಅಹ್ಮದ್ ಖಾನ್ ನುಣುಚಿಕೊಂಡಿದ್ದಾರೆ. ಇದಕ್ಕೆ ಜಮೀರ್ ಅಹ್ಮದ್ ಇನ್ನೂ ಘೋಷಣೆಯೇ ಆಗದ ಜಿಬಿಎ ಚುನಾವಣೆ ಹಾಗೂ ಉಪಚುನಾವಣೆಯ ಕಾರ್ಯಗಳ ಸಬೂಬು ಹೇಳಿದ್ದಾರೆ. ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಸಿಎಂಗೂ ಪತ್ರ ಬರೆದಿದ್ದಾರೆ. ಅದನ್ನು ಸರ್ಕಾರ ಅಂಗೀಕಾರವೂ ಮಾಡಿ ಬಸವಂತಪ್ಪ ಅವರಿಗೆ ಹೊಣೆಗಾರಿಕೆಯನ್ನು ಹೊರಿಸಿದೆ. ಸಚಿವ ಸ್ಥಾನ ಸಿಕ್ಕರೂ ಜಮೀರ್ ಮುನಿಸು ತಣ್ಣಗಾಗಿಲ್ವಾ? ವಕ್ಫ್ ಖಾತೆ ನೀಡದ ಕಾರಣ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆಯೇ ಬೇಡ ಅನ್ನೋ ಧೋರಣೆಯೇ. ದೇಶಕ್ಕಿಂತ ಅಧಿಕಾರ ಮುಖ್ಯವಾಯ್ತಾ, ಧ್ವಜಾರೋಹಣಕ್ಕಿಂತ ಪಕ್ಷದ ಕೆಲಸವೇ ಹೆಚ್ಚಾಯ್ತಾ ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವರೆಲ್ಲ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮಂತ್ರಿ ಮಾಡೋಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂಥ ಅಗೌರವ ಅಲ್ವೇನು? ನಾನಿವತ್ತು ಜಮೀರ್ ಅಹ್ಮದ್ ಅವ್ರೇನಾದರೂ ನಾನು ಪಕ್ಷ ಸಂಘಟನೆ ಮಾಡಬೇಕು, ಉಪಚುನಾವಣೆಗಳನ್ನು ಎದುರಿಸಬೇಕು, ಸಂಘಟನೆ ಮಾಡಬೇಕು, ಮಂತ್ರಿಗಿರಿನೂ ಬೇಡ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನನಗೆ ಪ್ರಾಫಿಟಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಡ ಅಂತ ಹೇಳಿದ್ರೆ. ಇದೇ ವಿಚಾರದಲ್ಲಿ ಕಲಾಪದಲ್ಲೂ ಭಾರಿ ಗದ್ದಲ ಏರ್ಪಟ್ಟಿತ್ತು. ಅದೇನೇ ಇರಲಿ, ದೇಶ, ಧ್ವಜ, ಕರ್ತವ್ಯ ಇವುಗಳ ಮುಂದೆ ರಾಜಕೀಯ ಲೆಕ್ಕಾಚಾರಗಳು ಗೌಣವಾಗಬೇಕು. ಆದರೆ ರಾಜಕೀಯದಲ್ಲಿ ಅಧಿಕಾರವೇ ಮೊದಲು, ದೇಶ ನಂತರ ಅನ್ನುವಂತಾಗಿದೆಯಾ? ಬನ್ನಿ ಚರ್ಚೆ ಮಾಡೋಣ.